ನಮ್ಮ ಉತ್ತರ ಕನ್ನಡ ಜಿಲ್ಲೆ ಜನ ಜೀವ ಉಳಿಸ್ಕೊಳ್ಳೋದಕ್ಕೆ ಒಂದೊಳ್ಳೆ ಹಾಸ್ಪಿಟಲ್ನ ಕಟ್ಸ್ಕೊಡಿ ಅಂತ ಕೇಳ್ತಾ ಇದ್ರು ಅದನ್ನ ಕಿವಿಗೆ ಹಾಕೊಳ್ದೇ ಇರುವಂತ ಗವರ್ಮೆಂಟು ಊರ್ ಹಾಳು ಮಾಡುವಂತ ಯಾವ್ದೇ ಒಂದು ಪ್ರಾಜೆಕ್ಟ್ ಬಂದ್ರು ಅದನ್ನ ಮಾತ್ರ ಉತ್ತರ ಕನ್ನಡ ಜಿಲ್ಲೆಲೇ ಮಾಡ್ಬೇಕು ಅನ್ನೋ ತರ ಪಣ ತೊಟ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಏನಕ್ಕಂತ ಅಂದ್ರೆ ಶರಾವತಿ ಪ್ರಾಜೆಕ್ಟ್ ನ ನಿಲ್ಸ್ಬೇಕು ಅಂತ ಇನ್ನೂ ನಾವು ಹೋರಾಟ ಮಾಡ್ತಾ ಇದೀವಿ. ಅದ್ರ ಮಧ್ಯದಲ್ಲಿ ಇನ್ನೆರಡು ಮನೆ ಹಾಳು ಮಾಡೋ ಪ್ರಾಜೆಕ್ಟ್ ಅನ್ನ ತಂದು ನಮ್ ಜಿಲ್ಲೆಯಲ್ಲಿ ಮಾಡಕ್ ಹೊರಟಿದ್ದಾರೆ. ಈ ಒಂದು ಪ್ರಾಜೆಕ್ಟ್ ಬಂತು ಅಂತ ಅಂದ್ರೆ ಹತ್ತತ್ರ 1.5 ಲಕ್ಷಕ್ಕೂ ಹೆಚ್ಚು ಮರಗಳನ್ನ ಕಡಿತಾರೆ. ಅಂಡ್ ಅದ್ರೊಳಗಡೆ ಇರೋ ಪ್ರಾಣಿ ಪಕ್ಷಿಗಳಂತೂ ಬಿಡಿ ಕೇಳದೆ ಬೇಡ. ಹಾಗೇನೆ 2 ನದಿಗಳು, ಒಂದು ಪೂರ್ತಿ ಸಾಯುತ್ತೆ, ಇನ್ನೊಂದು ಅರ್ಧ ಸಾಯುತ್ತೆ. ಇದು ಯಾವ ಪ್ರಾಜೆಕ್ಟ್ ಅಂತ ಹೇಳ್ತೀನಿ, ಪೂರ್ತಿ ವಿಡಿಯೋ ನೋಡಿ. ಅಗ್ನಾಶ್ನಿ ನದಿಗೆ ಸಿದ್ದಾಪುರದ ಹತ್ರ ಡ್ಯಾಮ್ ಕಟ್ಟಿ ಅದರಿಂದ ಒಂದು 50% ನೀರನ್ನ ವೇದಾವತಿ ನದಿಗೆ ಚಿತ್ರದುರ್ಗದ ಹತ್ರ ಜೋಡಣೆ ಮಾಡುವಂತದ್ದು ಒಂದು ಯೋಜನೆ ಆದ್ರೆ, ಇನ್ನೊಂದು ಬೇಡ್ತಿ ನದಿನ ನೀರನ್ನ ತಿರುಗಿಸಿ ವರಾಹಿ ನದಿಗೆ ಜೋಡಣೆ ಮಾಡುವಂತದ್ದು, ಇದು ಹಾವೇರಿ ಹತ್ರಕ್ಕೆ. ಇದು 2 ಪ್ರಾಜೆಕ್ಟ್ ಅನ್ನ ನಮ್ ಜಿಲ್ಲೆಯಲ್ಲಿ ಇವಾಗ ಮಾಡಕ್ ಹೊರಟಿದ್ದಾರೆ. ನಮ್ ಜಿಲ್ಲೆಯಲ್ಲಿರುವಂತ ನದಿಗಳ ನೀರನ್ನ ಬೇರೆ ಜಿಲ್ಲೆಗೆ ತಗೊಂಡೋಗಿ ಕೊಟ್ರೆ ನಮ್ ಜಿಲ್ಲೆಯಲ್ಲಿ ಕೃಷಿ ಮಾಡ್ಕೊಂಡಿರುವಂತ ರೈತರು ಏನ್ ಮಾಡ್ಬೇಕು? ಸಮುದ್ರದ ನೀರನ್ನ ಯೂಸ್ ಮಾಡಿ ಕೃಷಿ ಮಾಡಕ್ ಆಗಲ್ಲ. ಉಪ್ಪು ನೀರಲ್ಲಿ ಯಾವುದೇ ಬೆಳೆ ಬೆಳೆಯಲ್ಲ. ಹಾಗಾಗಿ ನಾವೆಲ್ಲ ಸೇರಿ ಈ ನದಿನ ಹೇಗೆ ಉಳಿಸ್ಕೋಬೇಕು, ಹಾಗೆ ಈ ಪ್ರಾಜೆಕ್ಟ್ ಅನ್ನ ಹೇಗೆ ತಡಿಬೇಕು ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ಇದೇ ನವೆಂಬರ್ 8ನೇ ತಾರೀಕು ಸಿದ್ದಾಪುರದ ಹೆಗ್ಗರಣೆಯಲ್ಲಿ ಒಂದು ಸಭೆನ ಕರೆದಿದ್ದಾರೆ. ಆದಷ್ಟು ಎಲ್ರೂ ಈ ಸಭೆಗೆ ಹೋಗೋಣ. ಹಾಗೇನೆ ನಮ್ಮ ಜಿಲ್ಲೆಯ ಸಂಪತ್ತು, ನಮ್ಮ ಜಿಲ್ಲೆಯ ನದಿ, ನಮ್ಮ ಜಿಲ್ಲೆಯ ಕಾಡನ್ನ ಉಳಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ. ಇದೊಂದು ಸೆಂಟ್ರಲ್ ಗವರ್ಮೆಂಟ್ ಅವ್ರು ಮಾಡ್ತಿರೋ ಪ್ರಾಜೆಕ್ಟ್ ಆದ್ರಿಂದ ಏನಾದ್ರೂ ಇದು ಅಪ್ರೂವ್ ಆಗ್ಬಿಟ್ರೆ ಎಟ್ ಎನಿ ಕಾಸ್ಟ್ ಇದನ್ನ ನಾವು ನಿಲ್ಸಕ್ಕಾಗಲ್ಲ. ಇದು ಅಪ್ರೂವ್ ಆಗಕ್ಕಿಂತ ಮುಂಚೆನೆ ನಾವ್ ಹೇಗಾದ್ರೂ ಮಾಡಿ ತಡಿಬೇಕು. ನನ್ ಜೊತೆ ನೀವೆಲ್ಲ ನಿಂತ್ಕೊಂತೀರಾ ಅಂತ ನಾನು ಅನ್ಕೊಂಡಿದೀನಿ. ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ನದಿಗಳನ್ನ ನಾವೇ ಉಳಿಸ್ಕೋಬೇಕು. ಈ ಪ್ರಾಜೆಕ್ಟ್ ಅನ್ನ ಗವರ್ಮೆಂಟ್ ಕೈ ಬಿಡೋ ತನಕ ನಾವೆಲ್ಲರೂ ಹೋರಾಡೋಣ. ಥ್ಯಾಂಕ್ ಯು.